ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ತಾಣ ಎಂದರೆ ಮೊದಲಿಗೆ ನೆನಪಿಗೆ ಬರುವಂತಹದ್ದು ಚಿಂತಾಮಣಿ ತಾಲೂಕಿನಲ್ಲಿರುವಂತಹ ಮುರುಗಮಲ ದರ್ಗಾ. ಸುಮಾರು 1500 ವರ್ಷಗಳ ಇತಿಹಾಸವಿರುವಂತಹ ಮುರುಗಮಲದಲ್ಲಿ ಪ್ರತಿ ವರ್ಷವೂ ಸಹ ಗಂಧದೋತ್ಸವ ಹಾಗೂ ಉರುಸ್ ಮೆರವಣಿಗೆಯನ್ನು ಬಹಳಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಯಾಕೆಂದರೆ ಈ ಒಂದು ಪ್ರದೇಶಕ್ಕೆ ದೇಶ ವಿದೇಶಗಳಿಂದಲೂ ಸಹ ಹಿಂದೂ ಮುಸ್ಲಿಮರು ತಂಡೋಪತಂಡವಾಗಿ ಭಕ್ತಿಯಿಂದ ಬಂದು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಸಾಕಷ್ಟು ರೀತಿಯಾದಂತಹ ಪವಾಡಗಳು ಸಹ ನಡೆದಿದೆ, ಸಾಕಷ್ಟು ರೀತಿಯಾದಂತಹ ಸೆಲೆಬ್ರಿಟಿಗಳು ಸಹ ಬರ್ತಾರೆ, ಜೊತೆಗೆ ರಾಜಕಾರಣಿಗಳು ಸಹ ಬರ್ತಾರೆ. ದೇಶ ವಿದೇಶಗಳಿಂದ ಕೋಟ್ಯಾಂತರ ರೂಪಾಯಿ ಸಂಪತ್ತನ್ನು ಪಡೆದುಕೊಂಡಿರುವಂತಹ ಐಷಾರಾಮಿ ಜೀವನವನ್ನು ನಡೆಸುತ್ತಿರುವಂತಹ ಪ್ರಮುಖರು ಸಹ ಈ ಒಂದು ದರ್ಗಾಗೆ ಭೇಟಿ ನೀಡಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇದೇ ಒಂದು ದರ್ಗಾದಲ್ಲಿ ಈಗ ಸೆಪ್ಟೆಂಬರ್ 5 ಹಾಗೂ 6ರಂದು ವಿಶೇಷವಾದಂತಹ ಉರುಸ್ ಕಾರ್ಯಕ್ರಮ ಹಾಗೂ ಗಂಧದೋತ್ಸವ ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಸದ್ಯ ಈ ಗಂಧದೋತ್ಸವ ಹಾಗೂ ಉರುಸ್ ಕಾರ್ಯಕ್ರಮದ ಹಿನ್ನೆಲೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ದರ್ಗಾ ಆಡಳಿತ ಮಂಡಳ ನಿಯೋಜನೆ ಮಾಡಿರುವಂತಹದ್ದು. ಯಾಕೆಂದರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಬಹಳಷ್ಟು ರೀತಿಯಾದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಿದೆ. ವಿಶೇಷವಾಗಿ ಕವಾಲಿ ಎಂಬ ಕಾರ್ಯಕ್ರಮ ಎಲ್ಲರನ್ನೂ ಸಹ ಈ ಬಾರಿ ಆಕರ್ಷಣೆ ಮಾಡಿಕೊಳ್ತಾ ಇದೆ. ನೆರೆಯ ರಾಜ್ಯಗಳಿಂದ ಸಹ ವಿಶೇಷವಾದಂತಹ ಕವಾಲಿ ಗಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡುತ್ತಾರೆ. ಈ ಒಂದು ಕವಾಲಿ ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ಭಕ್ತಾದಿಗಳು ಸಹ ಈ ಒಂದು ಗಂಧದೋತ್ಸವ ಹಾಗೂ ಈ ಒಂದು ಹುರುಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಎನ್ಬೋದು. ಈ ಬಾರಿ ವಿಶೇಷವಾಗಿ 2 ರೀತಿಯಾದಂತಹ ಗಂಧದೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತೆ. ಮುಸ್ಲಿಂ ಸಂಪ್ರದಾಯದಂತೆ ಗಂಧದೋತ್ಸವವನ್ನು ಒಂದು ಮುರುಗಮಲ ಗ್ರಾಮದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ದರ್ಗಾಗೆ ಸಮರ್ಪಿಸಲಾಗುತ್ತೆ. ನಂತರ 6ರಂದು ವಿಶೇಷವಾಗಿ ಸರ್ಕಾರದಿಂದ ಗಂಧದೋತ್ಸವವನ್ನು ಅರ್ಪಿಸಲಾಗುತ್ತೆ. ವಕ್ಫ್ ಬೋರ್ಡ್ ನಿಯೋಜನೆ ಮಾಡಿದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜೊತೆಗೆ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಇದೇ ಒಂದು ಹಿನ್ನೆಲೆ ವಿಶೇಷವಾಗಿ ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಮಾಡ್ತಾ ಇದೆ. ಜೊತೆಗೆ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗುವ ಹಿನ್ನೆಲೆ ಒಂದು ರೀತಿಯಾದಂತಹ ಬಿಗಿ ಭದ್ರತೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಇಲ್ಲೇ ಒಂದು ವೈದ್ಯರನ್ನು ಸಹ ನೇಮಿಸ್ತಾ ಇದೆ. ಜೊತೆಗೆ ಫೈರ್ ಇಂಜಿನ್ ವ್ಯವಸ್ಥೆ ಆಗಿರ್ಬೋದು, ಒಂದು ಸೂಕ್ತ ಬಂದೋಬಸ್ತ್ ಕಲ್ಪಿಸಲು ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಹೀಗೆ ತಂಡೋಪತಂಡವಾಗಿ ಯಾವ ಕಾರ್ಯಗಳನ್ನು ಮಾಡಬೇಕು ಒಂದು ರೀತಿಯಾದಂತಹ ಕಟ್ಟುನಿಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ಜೊತೆಗೆ ದರ್ಗಾ ಆವರಣದಲ್ಲಿ ಸುತ್ತಮುತ್ತಲೂ ಸಹ ಒಂದು CC ಕ್ಯಾಮ್ರಾಗಳನ್ನು ಅಳವಡಿಸಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಸಾಕಷ್ಟು ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ದರ್ಗಾ ಆಡಳಿತ ಮಂಡಳಿ ಈ ಬಾರಿ ನಿಯೋಜನೆ ಮಾಡಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಕಳೆದ ಬಾರಿಯೂ ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ಭಕ್ತಾದಿಗಳು ಈ ಬಾರಿ ಒಂದು ದರ್ಗಾ ಗಂಧದೋತ್ಸವ ಹಾಗೂ ಉರುಸ್ಗೆ ಭೇಟಿ ನೀಡ್ತಾರೆ. ಅದೇ ಒಂದು ಉದ್ದೇಶದಿಂದ ಈ ಬಾರಿಯೂ ಸಹ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಈ ಒಂದು ದರ್ಗಾ ಉರುಸ್ ಹಾಗೂ ಗಂಧದೋತ್ಸವದಲ್ಲಿ ಭಾಗಿಯಾಗುವ ಹಿನ್ನೆಲೆ ದರ್ಗಾ ಆಡಳಿತ ಮಂಡಳಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಸಾಕಷ್ಟು ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ಕೈಗೊಂಡಿರುವಂತಹದ್ದು. ಇಲ್ಲಿ ಎಲ್ಲ ಜನ ಬರ್ತಾರೆ. ಆಂಧ್ರ ಪ್ರದೇಶವರು, ಕರ್ನಾಟಕ ಅವರು, ತಮಿಳುನಾಡವರು, ಮಹಾರಾಷ್ಟ್ರ, ಗುಜರಾತು, ಕೇರಳ ಅವರು, ಗೋವಾ ಅವರು, ಬೇರೆ ಎಲ್ಲ ಬಂದು ಇಲ್ಲಿ ಹೋಗ್ತಾರೆ. ಬರೀ ಇನ್ನೊಂದು ವಿಶೇಷ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ಬರೀ ಒಂದು ಅಮಾಸು ದಿವಸ ಇಲ್ಲಿ ಬರೀ ಒಂದು ತಿಂಗಳಿಗೆ ಒಂದು ಸಲ ಆವತ್ತು 10,000 ಜನರಿಂದ 15,000 ಜನ ಬರ್ತಾರೆ. ಯಾವುದು ಬರೀ ಅಮಾಸಿಗೆ ಒಂದು ವರ್ಷಕ್ಕೆ 12 ತಿಂಗಳು. ಆ 12 ತಿಂಗಳು ಒಂದು ಅಮಾವಾಸ್ಯೆಗೆ ಮಾತ್ರ 10,000ರಿಂದ 15,000 ಜನ ಬರ್ತಾರೆ, ಎಲ್ಲ ಧರ್ಮದವರು. ಮುರುಗಮಲ ಗ್ರಾಮವು ಐತಿಹಾಸಿಕ ಯಾತ್ರಾ ಸ್ಥಳ ಹಾಗೂ ಹಿಂದೂ ಮುಸ್ಲಿಂ ಬಾಂಧವರ ಭಾವೈಕ್ಯತೆ ತಾಣ ಎಂದು ಹೆಸರುವಾಸಿಯಾಗಿದ್ದು, ಈ ದರ್ಗಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಈದ್ ಮಿಲಾದ್ ದಿವಸ ಮತ್ತು ಅದರ ಮಾರನೇ ದಿವಸ ಅಮ್ಮಾಜಾನ್ ಬಾವಾಜಾನ್ರವರ ವಾರ್ಷಿಕ ಮಹಾಗಂಧೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಮೊದಲನೇ ದಿನ ಈ ಒಂದು ದರ್ಗಾದ ಊರಿನ ಗಂಧೋತ್ಸವ ಇರುತ್ತೆ. ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಬಂದು ದರ್ಗಾದಲ್ಲಿ ಗಂಧದ ಅಭಿಷೇಕ ಮಾಡಲಾಗುತ್ತದೆ. ಮತ್ತು 2ನೇ ದಿನ ಸರ್ಕಾರದಿಂದ ಗಂಧೋತ್ಸವವನ್ನು ಸೇಮ್ ಅದೇ ರೀತಿಯಲ್ಲಿ
ಮುಖ್ಯ ಬೀದಿಗಳಿಂದ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಬಂದು ದರ್ಗಾ ಒಲಿಯವರಿಗೆ ಅಭಿಷೇಕ ಕಾರ್ಯಕ್ರಮ ಮಾಡ್ತೀವಿ. ಅದಾದ ನಂತರ 10 ಗಂಟೆಗೆ ಕವಾಲಿ ಕಾರ್ಯಕ್ರಮ ಇರುತ್ತದೆ. ನಾನು ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಪರವಾಗಿ ಮತ್ತು ನಮ್ಮ ದರ್ಗಾ ಆಡಳಿತ ಸಮಿತಿಯ ಪರವಾಗಿ, ಗ್ರಾಮ ಪಂಚಾಯಿತಿ ಸಮಿತಿ ಪರವಾಗಿ ಹಾಗೂ ಜಾಮಿಯಾ ಮಸ್ಜಿದ್ ಅಹ್ಲೆ ಸುನ್ನತುಲ್ ಜಮಾಯತ್ ಪರವಾಗಿ, ಮುಜಾವರ್ಗಳ ಪರವಾಗಿ ಮತ್ತು ಸುತ್ತಮುತ್ತಲಿನ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರ ಪರವಾಗಿ ಬರುವ ಎಲ್ಲ ಭಕ್ತಾದಿಗಳಿಗೆ ಆಧಾರಿತ ಸುಸ್ವಾಗತವನ್ನು ಬಯಸುತ್ತೇನೆ. ಒಟ್ಟಾರೆ ಸುಮಾರು ವರ್ಷಗಳ ಹಿಂದೆ ನಡೆದುಕೊಂಡು ಬರ್ತಾ ಇರುವಂತಹ ಈ ಗಂಧದೋತ್ಸವ ಹಾಗೂ ಉರುಸ್ ಕಾರ್ಯಕ್ರಮ ಈ ಬಾರಿಯೂ ಸಹ ಬಹಳಷ್ಟು ಅದ್ಧೂರಿಯಾಗಿ ಮಾಡಿಕೊಂಡು ಬರ್ತಾ ಇದ್ದು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಅಂದರೆ ಸಾಮಾನ್ಯವಾಗಿ ಈ ಒಂದು ಪ್ರದೇಶದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿರ್ತದೆ. ಈ ಒಂದು ನಿಟ್ಟಿನಲ್ಲಿ ಯುವ ಜನತೆಗೆ ಸಾಕಷ್ಟು ರೀತಿಯಾದಂತಹ ಒಂದು ಸೂಚನೆಗಳನ್ನು ಸಹ ಕೊಟ್ಟಿರುವಂತಹದ್ದು. ಒಂದು ಬೈಕ್ ವೀಲಿಂಗ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಂಥ ಸ್ನೈನ್ ಸ್ಟ್ಯಾಚಿಂಗ್, ಹೀಗೆ ಸಾಕಷ್ಟು ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಒಂದು ದರ್ಗಾ ಆಡಳಿತ ಮಂಡಳಿ ಕಟ್ಟುನಿಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂತಹದ್ದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ.